ಹಲೋ, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಲೋಡೆಡ್ ಐಸ್ ಕ್ರೀಮ್ ಮಾಡೋಣ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದಾಗ. ಐಸ್ ಕ್ರೀಮು ಮನೆಗೆ ತಂದಾಗ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯವಾಗೂ ಇರುತ್ತೆ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟ್ ನಾನಿಲ್ಲಿ 1-2 ಸ್ಪೂನಷ್ಟು ಸಬ್ಜಾ ಸೀಡ್ಸನ್ನು ನೆನೆಯಿಟ್ಕೊಂಡಿದ್ದೀನಿ. ಆಮೇಲೆ ಗೋಡಂಬಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಕುಂಬಳಕಾಯಿ ಬೀಜ, ಆಮೇಲಿಂದ ವಾಟರ್ ಮೆಲನ್ ಬೀಜನ ಇಟ್ಕೊಂಡಿದ್ದೀನಿ. ಆಮೇಲೆ ಮಾವಿನ ಹಣ್ಣನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಬ್ಲ್ಯಾಕ್ ಗ್ರೇಪ್ಸನ್ನು ತೊಳೆದು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 2 ಫ್ಲೇವರ್ ಐಸ್ ಕ್ರೀಮ್ ತೊಗೊಂಡಿದ್ದೀನಿ. ಮ್ಯಾಂಗೋ ಫ್ಲೇವರ್ ಒಂದು, ವೆನಿಲಾ ಫ್ಲೇವರ್ ಒಂದು ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ತರಿಸಿದ್ದೆ, ಅದು 1 ಲೀಟ್ರ್, ಇದು ಅರ್ಧ ಲೀಟ್ರ್ ತರಿಸಿದ್ದೆ. ಈಗ ನಾವು ಇದನ್ನು ಸರ್ವ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಬರೀ ಐಸ್ ಕ್ರೀಮು ತಿನ್ನೋ ಬದಲು ಈ ಥರ ಡ್ರೈ ಫ್ರೂಟ್ಸ್ಗಳನ್ನು ಹಾಕೊಳ್ತೀನಿ, ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈಗ ನಾನು 2 ಗ್ಲಾಸ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ವೆನಿಲಾ ಐಸ್ ಕ್ರೀಮನ್ನು 1-2 ಸ್ಪೂನನ್ನಷ್ಟು 2 ಗ್ಲಾಸ್ಗೆ ಹಾಕೋತಾ ಇದ್ದೀನಿ. ವೆನಿಲಾ ಐಸ್ ಕ್ರೀಮ್ ಹಾಕ್ಕೊಂಡಾದ್ಮೇಲೆ ನೀವು ಯಾವ್ದು ಫ್ಲೇವರ್ದು ಬೇಕಾದ್ರೂ ತೊಗೋಬೋದು. ನಿಮಗೆ ಸ್ಟ್ರಾಬೆರಿ ಬೇಕಾ, ಮ್ಯಾಂಗೋ ಬೇಕಾ, ಪೈನಾಪಲ್ ಬೇಕು, ಯಾವ್ದು ಬೇಕಾದ್ರೂ ತೊಗೋಬೋದು. ಬಟರ್ ಸ್ಕಾಚ್ ಆದರೂ ತೊಗೋಬೋದು. ನನಗೆ ಯಾವ್ದು ಫ್ಲೇವರ್ ನಾನು ತೊಗೊಂಡಿದ್ದೀನಿ. 2 ಗ್ಲಾಸ್ಗೆ ನಾನು ವೆನಿಲಾ ಐಸ್ ಕ್ರೀಮನ್ನು ಹಾಕ್ಕೊಂಡಿದ್ದೀನಿ, 2-2 ಸ್ಪೂನು. ಈಗ ಮ್ಯಾಂಗೋನು ಸಹ ಚಿಕ್ಕದಾಗಿ ಹೆಚ್ಚಿರೋ ಅಂಥದ್ದನ್ನು 2-2 ಸ್ಪೂನು ನಾನು ಗ್ಲಾಸ್ಗೆ ಸೇರಿಸ್ಕೊತಾ ಇದ್ದೀನಿ, 2 ಗ್ಲಾಸಿಗೆ. ಆಮೇಲೆ ಇದ್ರ ಮೇಲೆ ನಾನು ಮತ್ತೆ ವೆನಿಲಾ ಬ್ಲ್ಯಾಕ್ ಗ್ರೇಪ್ಸನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಬ್ಲ್ಯಾಕ್ ಗ್ರೇಪ್ಸನ್ನು ಹಾಕ್ಕೊಂಡು ನೀವು ಯಾವ ಥರ ಬೇಕಾದ್ರೂ ಹಾಕ್ಕೊಬೋದು. ಒಟ್ಟಿನಲ್ಲಿ ಲೇಯರ್ ಬೈ ಲೇಯರ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನೇ ಹಾಕೋಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವುದು ಹೇಗೆ ಇಷ್ಟನೋ ಆ ಥರ ನೀವು ಇದನ್ನು ಮಾಡ್ಕೊಬೋದು ಈ ಥರ. ಈಗ ನಾನು ಮ್ಯಾಂಗೋ ಫ್ಲೇವರ್ದು ಐಸ್ ಕ್ರೀಮನ್ನು ಹಾಕ್ತಾಯಿದ್ದೀನಿ. ಫಸ್ಟು ವೆನಿಲಾ ಐಸ್ ಕ್ರೀಮ್ ಹಾಕಿ ಅದ್ರ ಮೇಲೆ ಮ್ಯಾಂಗೋ ಪೀಸ್ಗಳನ್ನು ಹಾಕಿ, ಆಮೇಲೆ ಬ್ಲ್ಯಾಕ್ ಗ್ರೇಪ್ಸನ್ನು ಹಾಕಿ, ಮತ್ತು ಅದ್ರ ಮೇಲೆ ಮ್ಯಾಂಗೋ ಐಸ್ ಕ್ರೀಮನ್ನು ನಾನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡಾದಮೇಲೆ ಇದ್ರ ಮೇಲೆ ನಾನು ಮತ್ತು ಡ್ರೈ ಫ್ರೂಟ್ಸು, ಆಮೇಲೆ ಇವು ಸೀಡ್ಸ್ಗಳನ್ನು, ಡ್ರೈ ನಟ್ಸ್ಗಳನ್ನು, ಆಮೇಲೆ ಸಬ್ಜಾ ಸೀಡ್ಸು ಇವನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಈಗ ನಾನು ನೆನೆಟ್ಟಿರೋಂಥ ಸಬ್ಜಾ ಸೀಡ್ಸು ಚೆನ್ನಾಗಿ ನೆಂದಿದೆ. ಈಗ ಇದನ್ನು 1 ಸ್ಪೂನಷ್ಟು ಸಬ್ಜಾ ಸೀಡ್ಸ್ ಹಾಕ್ಕೋತಾ ಇದ್ದೀನಿ. ಅದ್ರ ಮೇಲೆ ಗೋಡಂಬಿ ಚಿಕ್ಕದಾಗಿ ಹೆಚ್ಚಿರೋದನ್ನ ಸಹ ಇಲ್ಲಿ 2 ಗ್ಲಾಸ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಸರ್ವ್ ಮಾಡ್ಕೊಂಡಾದ್ಮೇಲೆ ತಿರುಗಿ ಮತ್ತೆ ಇದ್ರ ಮೇಲೆ ಐಸ್ ಕ್ರೀಮನ್ನು ಸೇರಿಸ್ಕೊತಾ ಇದ್ದೀನಿ. ವೆನಿಲಾ ಹಾಕ್ಕೋತಾ ಇದ್ದೀನಿ. ವೆನಿಲಾ ಹಾಕ್ಕೊಂಡಾದ್ಮೇಲೆ ಇದ್ರ ಮೇಲೆ ಇದು ಕುಂಬಳಕಾಯಿ ಬೀಜ ಮತ್ತು ವಾಟರ್ ಮೆಲನ್ ಬೀಜ ಸೇರಿಸ್ಕೊತಾ ಇದ್ದೀನಿ. ಈ ಬೀಜಗಳು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ನಾನು ಯಾವುದೇ ಒಂದು ಸಿಹಿ ಪದಾರ್ಥಗಳನ್ನು ಮಾಡಿದಾಗ ಈ ಬೀಜಗಳನ್ನು ಉಪಯೋಗಿಸ್ಕೊತೀನಿ. ಹೆಣ್ಮಕ್ಳಿಗಂತೂ ತುಂಬ ಒಳ್ಳೆಯದಿದು. ಹಾಗಾಗಿ ಈ ಬೀಜಗಳನ್ನು ಮಿಸ್ ಮಾಡಬೇಡಿ, ಇವನ್ನು ಸೇರಿಸ್ಕೊಳ್ಳಿ ನಿಮ್ಮ ಇದರಲ್ಲಿ. ಈಗ ನಾನು ಅವನ್ನ ಹಾಕ್ಕೊಂಡಾದ್ಮೇಲೆ ಮತ್ತೆ ಐಸ್ ಕ್ರೀಮನ್ನು ಸೇರಿಸ್ಕೊತಾ ಇದ್ದೀನಿ, ಮ್ಯಾಂಗೋ ಐಸ್ ಕ್ರೀಮ್ ಆದಮೇಲೆ ಮತ್ತೆ ಬ್ಲ್ಯಾಕ್ ಗ್ರೇಪ್ಸನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಮ್ಯಾಂಗೋನನ್ನು ಕಟ್ ಮಾಡಿರೋದನ್ನ ಹಾಕ್ಕೊಂಡು ಇದ್ರ ಮೇಲೆ ಮತ್ತೆ ಒಂದಿಷ್ಟು ಸಬ್ಜಾ ಸೀಡ್ಸು, ಡ್ರೈ ನಟ್ಸು, ಆಮೇಲಿಂದ ಅದ್ರ ಮೇಲ್ಗಡೆ ಡೆಕೋರೇಟ್ಗೆ ಒಂದು ಗ್ರೇಪ್ಸನ್ನು ಇಟ್ಕೊಂಡ್ರೆ ಇದು ರೆಡಿ ಆಗುತ್ತೆ. ನಿಮ್ಗೆ ಎಷ್ಟು ಲೇಯರ್ ಬೇಕೋ, ಎಷ್ಟು ದೊಡ್ಡ ಗ್ಲಾಸ್ ಬೇಕೋ ಅಷ್ಟಕ್ಕೆ ನೀವು ಸರ್ವ್ ಮಾಡ್ಕೋಬೋದು, ಎಷ್ಟು ಬೇಕಾದ್ರೂ. ಈ ಥರ ನಿಜವಾಗ್ಲೂ ಒಂದು ಸತಿ ಯಾರು ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ಬರೀ ಐಸ್ ಕ್ರೀಮ್ ತಿನ್ನೋದಕ್ಕಿಂತ ಈ ಥರ ಫ್ರೂಟ್ಸ್ಗಳ ಜೊತೆ, ಡ್ರೈ ನಟ್ಸ್ಗಳ ಜೊತೆ ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಹೋಗಿ ಈ ಥರದ್ದು ನಾವು ಲೋಡೆಡ್ ಐಸ್ ಕ್ರೀಮ್ ತಿನ್ನಬೇಕಂದ್ರೆ ಹೆಂಗಿಲ್ಲ ಅಂದರೆ 250-300 ರೂಪಾಯಿ ಹೇಳ್ತಾರೆ. ಅದಕ್ಕಿಂತಲೂ ಮನೇಲಿ ನಾವು ಈ ಥರ ಒಂದು ಅರ್ಧ ಲೀಟ್ರ್ ತಂದ್ಕೊಂಡು ಈ ಥರ ತಂದ್ಕೊಂಡು ಫ್ರೆಶ್ ಫ್ರೂಟ್ಸ್ಗಳನ್ನು ಮಾಡೋದ್ರಿಂದ ಮನೇಲಿ ಹೆಂಗಿಲ್ಲ ಅಂದರೆ ಒಂದು 7-8 ಜನ ಆರಾಮಾಗಿ ತಿನ್ಬೋದು, ಆರೋಗ್ಯವಾಗೂ ಇರುತ್ತೆ. ಈ ಥರ ಎಲ್ಲ ನಾವು ತಿನ್ಕೋಬೋದು, ತುಂಬ ರುಚಿ ಇರುತ್ತೆ. ನೀವು ಒಂದು ಸತಿ ಆದರೂ ನಿಮ್ಗೆ ಇಷ್ಟ ಆದರೆ ಇದನ್ನು ಮಾಡಿ ನೋಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.